ಹಲೋ ಸೀಮಾ, ನಾನು ನಿಂಗೆ ಒಂದು ಜಾಬ್ ನೋಡಂತ ಅಂದಿದ್ದೆಲ್ಲ ನೋಡಿ ಏನ? ಸಾರಿ ಕವಿತಾ, ನಾ ಎಲ್ಲ ಕಡೆ ಕೇಳಿ ನೋಡಿದೆ, ಎಲ್ಲೂ ವೇಕೆನ್ಸಿ ಖಾಲಿನೇ ಇಲ್ಲ ಕಣೆ. ಸಾರಿ, ಏನು ತಪ್ಪು ತಿಳ್ಕೊಬೇಡ. ನಾನು ಎಷ್ಟೆಲ್ಲ ಎಫರ್ಟ್ ಹಾಕಿ ನನಗೆ ಎಲ್ಲೆಲ್ಲಿ ಪರಿಚಯ ಇದ್ದಾರೆ ಅವರಿಗೆಲ್ಲ ಕೇಳಿ, ನಮ್ಮ ಡ್ಯಾಡಿ ಕಡೆಯಿಂದ ನನ್ನ ಅಣ್ಣನ ಕಡೆಯಿಂದ ಎಲ್ಲ ಕಡೆಯಿಂದ ಕೇಳಿಸಿದ್ರು ಎಲ್ಲೂ ಜಾಬ್ ಇಲ್ಲನೇ ಇಲ್ಲ ಕವಿತಾ. ಸಾರಿ. ಅಲ್ಲಲೇ ನನಗೆ ಸಿಕ್ಕಾಪಟ್ಟೆ ಪರಿಚಯ ಇದ್ದಾರ, ಎಲ್ಲಾದರೂ ಒಂದು ಕಡೆ ಜಾಬ್ ಸಿಗುತ್ತಂತ ಹೇಳಿದ್ಯಲ್ಲೇ, ಈಗ ನೋಡಿದರೆ ಹಿಂಗೆ ಅನ್ನಾ ಕುಂತಿದ್ದೀ. ಸಾರಿ ಕವಿತಾ, ಸಾರಿ. ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ನಮ್ಮ ಡ್ಯಾಡಿ ಕರಿತಾ ಇದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ. ಏನು ತಪ್ಪು ತಿಳ್ಕೊಬೇಡ. ಬಾಯ್. ಛೇ, ಹಾಳಾದವಳು ಇವಳೊಬ್ಳು. ಎಲ್ಲ ಕೆಲಸ ಕೊಡಿಸ್ತೀನಿ ಅಂತ ಅಂದು ಯಾವಾಗ ನೋಡಿದ್ರೆ ಕೈ ಎತ್ತಾಕೊಂತ. ಛೇ, ಯಾರನ್ನೂ ನಂಬಕ್ಕೆ ಹೋಗಬಾರ್ದು. ದುಡ್ಡಿದ್ದಾಗ ನನ್ನ ಹತ್ರ ನಾಯಿ ನಾಯಿ ಬಂದಂಗೆ ಬರ್ತಿದ್ಲು, ಇವಾಗ ನೋಡಿದ್ರೆ ನನಗೆ ಏನು ಕೆಲಸ ಕೊಡ್ಸೋಕ್ಕಾಗಲ್ಲ ಅದು ಇದು ಅಂತ ನಾಟಕ ಮಾಡಕ್ಕಂತ. ಛೇ, ಏನು ಮಾಡೋದು ಇವಾಗ? ಈ ಟೈಮ್ನಂತೂ ಏನೂ ಕೆಲಸ ಆಗಲಿಲ್ಲ. ಸೀಮಾಗಾದರೂ ಕಾಲ್ ಮಾಡ್ತೀನಿ, ಅವಳು ಕನ್ಫರ್ಮ್ ಆಗಿ ಏನಾದರೂ ಹೇಳ್ತಾಳೆ, ಎಲ್ಲರೂ ಕೇಳಿರ್ತಾ, ಅವಳಿಗಾದರೂ ಕಾಲ್ ಮಾಡ್ತೀನಿ. ಹಲೋ ಸೀಮಾ, ನಾನು ಹೇಳಿದ್ದೆಲ್ಲ ಏನಾಯಿತು? ಸಾರಿ ಕವಿ, ನಾನು ಎಲ್ಲ ಕಡೆ ಕೇಳಿ ನೋಡಿದೆ, ಎಲ್ಲೂ ವೇಕೆನ್ಸಿ ಖಾಲಿನೇ ಇಲ್ಲ ಅಂತ. ನಾನು ಆಫೀಸ್ನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡಲಾ? ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ, ಸಿಕ್ಕಾಪಟ್ಟೆ ಕೆಲಸ ಇದೆ, ಓಕೆನಾ? ಅಲ್ಲಲೇ, ನಿಂದ ಆಫೀಸ್ನಾಗ ಕೇಳ್ತೀನಿ ಅಂತ ಅಂದಿದ್ದೆಲ್ಲ. ಅಯ್ಯೋ ಕವಿತಾ, ನನ್ನ ಬಾಸ್ ಮೀಟಿಂಗ್ ಇದೆ, ಕರಿತಾ ಇದ್ದಾರೆ, ನಾ ಹೋಗಬೇಕು, ಓಕೆನಾ? ಪ್ಲೀಸ್, ನಾ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್ ಬಾಯ್. ಛೇ, ಇವಳು ಕೈ ಎತ್ತಿಬಿಟ್ಲಲ್ಲ. ಇವರೆಲ್ಲ ನನ್ನ ಹತ್ರ ರೊಕ್ಕ ಇದ್ದಾಗ ಹೆಂಗೆ ಬರ್ತಿದ್ರು. ಕವಿತಾ ಅದೇ ಹೆಲ್ಪ್ ಮಾಡಲ ಇದೇ ಹೆಲ್ಪ್ ಮಾಡಲ ಅಂತ ಎಷ್ಟು ನಾಟಕ ಮಾಡಿ ಎಷ್ಟು ಬಕೆಟ್ ಹಿಡಿತಿದ್ರು. ಇವಾಗ ನಾನು ಕಷ್ಟದಲ್ಲಿದ್ದೀರಂತ ಅಂದ ಮಾತ್ರಕ್ಕೆ ನನಗೇನು ಹೆಲ್ಪ್ ಮಾಡೋಕ್ಕಂತಿಲ್ಲ. ಛೇ, ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೇಳೋದು, ದುಡ್ಡಿರಬೇಕು ಅಂತಂದು. ದುಡ್ಡಿಲ್ಲ ಅಂದ್ರೆ ನಾಯಿನೂ ಬೆಲೆ ಕೊಡಲ್ಲ ಅಂತಾರಲ್ಲ, ಅದಕ್ಕೆ ಇಂಥವ್ರನ್ನ ನೋಡಿನೇ ಹೇಳಿರ್ಬೋದು. ಫ್ರೆಂಡ್ ಸರ್ಕಲ್ನಲ್ಲಿರೋ ಎಲ್ರಿಗೂ ಕೇಳಿದ್ದಾಯಿತು, ನನಗೆ ಎಲ್ಲೆಲ್ಲಿ ಪರಿಚಯ ಇದ್ದಾರೆ ಎಲ್ಲ ಕಡೆನೂ ಕೇಳಿದ್ದಾಯಿತು, ಎಲ್ಲೂ ವೇಕೆನ್ಸಿ ಖಾಲಿನೇ ಇಲ್ಲ. ಇವಾಗ ಏನು ಮಾಡೋದು ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಛೇ, ಗೊತ್ತಿರೋ ಫ್ರೆಂಡ್ಸೇ ಈ ನಮ್ಮನೆ ಮೋಸ ಮಾಡಕ್ಕಂತಾರೆ. ಮಾಡಲಿ ನನ್ನ ಹತ್ರ ದುಡ್ಡು ಬರಲಿ, ಅವಾಗ ಮಾಡ್ತೀನಿ. ಇವರಿಗೆಲ್ಲ ಬರಲಿ, ಅವಾಗ ನಾಯಿ ಥರ ನನ್ನ ಹತ್ರ ಅವಾಗ ಒದ್ದು ಓಡಿಸ್ತೀನಿ, ಅವಾಗ ಗೊತ್ತಾಗುತ್ತೆ ಇವರಿಗೆಲ್ಲ. ರೊಕ್ಕ ಇದ್ದಾಗ ನನ್ನ ಜೊತೆ ಪಾರ್ಟಿಗೆ ಬರ್ತಿದ್ರು, ನನ್ನ ಜೊತೆ ಹೋಟೆಲಿಗೆ ಬರ್ತಿದ್ರು, ಕತ್ತಿ ತಿಂದಂಗೆ ತಿಂತಿದ್ರು. ಎಲ್ಲರದು ಬಿಲ್ಲು ನಾನೇ ಕೊಡ್ತಿದ್ದೆ. ಅವಾಗೆಲ್ಲ ಎಷ್ಟು ಹೊಗಳ್ಕೊಂಡು ಎಷ್ಟು ಫೋನ್ ಮಾಡ್ತಿದ್ರು, ಮೈ ಮೇಲೆ ಬಿದ್ದು ಕಾಲ್ ಮಾಡಿ ಮಾತಾಡ್ತಿದ್ರು. ಅದೇ ಇವಾಗ ನಾನು ಕಷ್ಟದಲ್ಲಿದ್ದೀನಂತ ಗೊತ್ತಾಗಿ ನಾನು ಫೋನ್ ಮಾಡಿದ್ರೆ ನಾನು ಮಾತಾಡ್ತಾ ಇಲ್ಲ. ಇವರು ಮಾಡ್ರಿ ನಿಮಗೆ ಯಾವಾಗ ರಿವರ್ಸ್ ಹೊಡಿಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅವಾಗ ಹೊಡಿತೀನಿ, ಲೈಫಲ್ಲೇ ನೀವು ವಾಪಸ್ ಎದ್ದಿರಬಾರ್ದು, ಹಂಗೆ ಮಾಡ್ತೀನಿ. ಛೇ, ಇವಾಗ ಏನು ಮಾಡೋದು? ಗೊತ್ತಿರೋ ಕಡೆ ಎಲ್ಲ ಕಡೆನೂ ಕೇಳಿದ್ದು ಆಯಿತು, ಫ್ರೆಂಡ್ಸಿಗೆ ಕೇಳಿದ್ದಾಯಿತು. ಇವಾಗ ಏನು ಮಾಡಲಿ ನಾನು? ಏನು ಮಾಡಲಿ? ಭಾಳ ದಿನಾನೂ ಇಲ್ಲ. ಛೇ, ಹೆಂಗೆ ದುಡ್ಡು ಅಡ್ಜಸ್ಟ್ ಮಾಡಲಿ, ಹೆಂಗೆ ಜಾಬ್ ಮಾಡಲಿ, ಹೆಂಗೆ? ಅಯ್ಯೋ, ತಲೆ ಸಿಡಿತಾ ಇದೆ ನನಗಂತೂ. ಕವಿತಾ ಒಂದಟಕ್ಕೆ ಬಾರವ ಇಲ್ಲಿ. ಈ ಮುದುಕಿದೊಂದು ದೊಡ್ಡ ಕಾಟ, ನಂದ ಟೆನ್ಷನಲ್ಲ ನಾನು ಅದೀನಿ, ಇದು ಒಂದು ನಾ ಓದ್ರದಂಗೆ ಒದರಾಕೊಂತೈತಿ. ಛೇ, ಏನು ಕಾಟನಪ್ಪ ಇವ್ರದು, ನೆಮ್ಮದಿ ಇರೋದಕ್ಕೂ ಬಿಡಂಗಿಲ್ಲ. ಬಂದ್ಯಾ ಕವಿತಾ? ಹಾಂ, ಬಂದೆ. ಎಂತೆಂತರಿಗೂ ಸಾವು ಬರುತ್ತಂತೆ ಈ ಮುದುಕಿಗೆ. ಅದು ಯಾವಾಗ ಸಾವು ಬರುತ್ತಾ ಏನು? ಒಳ್ಳೆ ಏನದು ಬೆನ್ನತ್ತಿದ್ದು ಬೇತಾಳ ಆಗ್ಬಿಟ್ಟೈತಿ. ಅವರಿಬ್ರು ತೊಲಗಿದ್ರು, ಮನೆಯಾಗ ಯಾರೂ ಇಲ್ಲ ಅಂತ ನಾನು ಅನ್ಕೊಂಡ್ರೆ, ಇದು ಒಂದು ಮುದುಕಿ ಎಷ್ಟು ಕಾಡ್ಸಾಕುಂತಾಳಂದ್ರೆ ಮೈಯೆಲ್ಲ ಉರಿತೈತಿ ಇದನ್ನು ನೋಡಿದ್ರನ. ಛೇ, ಕರೆದಾಳ, ಹೋಗ್ಲಿಲ್ಲ ಅಂದ್ರೆ ಊರೆಲ್ಲ ಕೂಡಿಸ್ಬಿಡ್ತಾಳ ಒದ್ರಿ ಬಾಯಿನಲ್ಲಿನ. ಛೇ, ಎಲ್ಲ ನನ್ನ ಹಣೆ ಬರ. ನಮ್ಮ ಲಲಿತಾ ಮತ್ತು ಸವಿತಾ ಮನೆಯಾಗಿಲ್ಲ, ಅದಕ್ಕೆ ಮನೆಯೆಲ್ಲ ಬಿಕ್ಕೋ ಅನ್ಸಕೊಂಡ್ಬಿಟ್ಟೈತಿ. ಅವರಿಬ್ರು ಇದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊತಿರ್ತಾರೆ. ಮರ ಏನು ಬೇಕ್ರಿ, ಅದು ಬೇಕಾ ಇದು ಬೇಕಾ, ಏನು ಮಾಡ್ಕೊಳ್ಳಿ ಅಂತ ಕೇಳ್ಕೊಂತಿರ್ತಾರೆ. ನನಗಂತೂ ಹುಚ್ಚಿಡ್ದಂಗೆ ಆಗ್ಬಿಟ್ಟೈತಿ. ಯಾವಾಗ ಬರ್ತಾರೋ ಏನೋ ಅಂತ ಅನಿಸ್ಬಿಟ್ಟೈತಿ. ಛೇ, ಆದ್ರೆ ಇವತ್ತು ಸಂಜೆ ಗಡಿಗೆ ಮಾಳಿ ಮನೆ ತಲೆರ ಹೋಗಿ ಬರ್ತೀನಿ. ಹಂಗೆ ಹೋದಂಗೂ ಆಗತ್ತಾ, ಅವರಿಬ್ರು ಮಾತಾಡ್ದಂಗೂ ಆಗುತ್ತೆ. ಈ ಫೋನ್ ನೋಡಿ ಸಾಕಾಗೋತು, ಟಿವಿನೂ ನೋಡಿ ಅದನ್ನೂ ಸಾಕಾಗೋತು. ಈ ನನ್ನ ಮಗಳು ನಿನ್ನೆನ ಬರ್ತೀನಿ ಅಂತಂದಕ್ಕಿ ಇನ್ನೂ ಬಂದಿಲ್ಲ. ಇವತ್ತು ಸಂಜೆಗೆ ಬರ್ತೀನದ. ಏನು ಇವತ್ತು ಸಂಜೆಗೆ ಬರ್ತಾಳೋ ಏನೋ, ಒಮ್ಮೆಗೆ ನಾಳೆನ ಬರ್ತಾಳೋ ಅದು ಗೊತ್ತಿಲ್ಲ. ಅಜ್ಜಿ, ಏನಾದರೂ ಬೇಕಿತ್ತಾ? ಕರೆದ್ರಲ್ಲ.
ಏನಿಲ್ಲವ ಕವಿತಾ, ಒಂದಟಗ ಚಾ ಬೇಕಾಗೈತಿ. ನಾಷ್ಟ ಮಾಡಿದ್ಮೇಲೆ ಚಾನ ಕುಡಿಲಿಲ್ಲ ನಾನು. ಅದಕ್ಕೆ ಒಂದಟಗ ಚಾ ಮಾಡ್ಕೊಂಬರ್ತೀಯವ? ಹಾಂ ಅಜ್ಜಿಯರ, ಚಾ ಮಾಡ್ಕೊಂಬರ್ಬೇಕಾರೆ ಅದು ನನ್ನ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಕೆಲಸ ಮಾಡಕ್ಕಂತೀನಿ. ಆಮೇಲೆ ಮಾಡಿಕೊಟ್ರೆ ನಡೆಯಂಗಿಲ್ಲ. ಅಲ್ಲ ಹುಡುಗಿ, ಅದು ಏನು ಕೆಲಸ ಮಾಡ್ತಿದ್ದಿ? ಯಾವಾಗ ನೋಡಿದ್ರು ರೂಮ್ನಾಗ ಒಕ್ಕೊಂದು ಕುತ್ಕೊಂಡಿರ್ತಿದ್ದಿ. ಒಂದಟ್ಟಿಗೆ ಹೊರಗಡೆ ಏನಾರ ಬಂದು ಕುತ್ಕೊಂಡಲ್ಲ, ಏನಿಲ್ಲ. ನಂಗಂತೂ ಮನ್ಯಾಗ ಒಬ್ಬಾಕಿಗೆ ಬ್ಯಾಸರ ಆಗ್ಬಿಟ್ಟೈತಿ. ನೀನಾ ಮನ್ಯಾಗಿದ್ದೂ ಇಲ್ಲ ನಂಗೆ, ಯಾವಾಗ ನೋಡಿದ್ರು ಕೋಣೆಯಾಗ ಕುತ್ಕೊಂಡಿರ್ತಿದ್ದಿ. ಹೋಗೋಗ ಮೊದಲು ನನಗೆ ಒಂದು ಕಪ್ ಚಾ ಮಾಡ್ಕೊಂಬ. ಚಾ ಮಾಡ್ಕೊಂಡು ಬಂದು ಕೊಟ್ಟು ನೀ ಏನಾರ ಯಾಕ ಮಾಡು. ಸರಿ ಆಯಿತು. ಚಲೋನ ತಂಗ ಹಾಲು ಹಾಕಿ ಸಕ್ರೆ ಚಾಪುಡಿ ಎಲ್ಲ ಹಾಕಿ ಸ್ಟ್ರಾಂಗಾಗಿ ಮಾಡ್ಕೊಂಬ. ಸರಿ ಆಯ್ತು ರೀ. ನಂದ ಕಷ್ಟ ನನಗೆ ಸಾಕಾಗಿ ಹೋಗೈತಿ. ಜಾಬಿಂದ ತಲೆ ಕೆಟ್ಟೋಗೈತಿ. ಈ ಮುದುಕಿಗೊಂದು ಚಾ ಅಂತ ಏನು ಕಾಡಿಸ್ತೈತ ಏನು. ಅಜ್ಜಿ, ಇಲ್ಲಿ ನಂಗೆ ಚಾ ದಬ್ರಿ ಎಲ್ಲೂ ಕಾಣವಲ್ದು, ಎಲ್ಲೈತಿ? ಅಯ್ಯ ಹುಡುಗಿ, ಅಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿಲ್ಲ, ನಿಂಗೆ ಗೊತ್ತಾಗಲ್ಲ ಅಂತಾನೆ ಅಲ್ಲೇ ಮೇಲೆ ಇಟ್ಟಿನಿ ನೋಡು. ತಗೋ, ಅಲ್ಲೇ ಐತಿ ನೋಡು. ಅದು ಸಿಕ್ತಾಳ್ರಿ. ಒಂದಟಗೆ ಕಣ ತೆಗೆದು ನೋಡು, ಎಲ್ಲ ಅಲ್ಲೇ ಇರ್ತಾವೆ. ಮದುವೆ ಆಗಿ ಬಂದು ಈಟು ದಿನ ಆತು, ಇನ್ನು ಚಾ ದಬ್ರಿ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನಿನಗೆ. ಅದೇನು ಬಾಳೆ ಮಾಡ್ತೀಯ ಏನು? ಲಗು ಲಗುನ ಚಾ ಮಾಡ್ಕೊಂಬ. ಏನಾರು ಒಂದು ಕೇಳಿದ್ರೆ ಸಾಕು, ಪುರಾಣ ಚಲೋ ಮಾಡಿಬಿಡ್ತಾರೆ ಹಂಗೆ. ಅಜ್ಜಿ, ನಿಮಗೆ ಸಕ್ರೆ ಚಾಪುಡಿ ಎಷ್ಟೆಷ್ಟು ಹಾಕ್ಬೇಕು? ಅಯ್ಯ ದೇವ್ರೆ, ಹಣಿ ಹಣಿ ಬಾರ, ಚಾನು ಮಾಡಕ್ಕೆ ಬರಲ್ಲ ನೀಯವ್ವ ನಿನಗೆ. ಸರಿ ಓದ್ ಬಿಡು. ಅದು ಹಂಗಲ್ಲ ರೀ ಅಜ್ಜಿ, ಒಬ್ಬೊಬ್ಬರಿಗೆ ಸಕ್ರೆ ಜಾಸ್ತಿ ಬೇಕಾಗತ್ತಾ, ಒಬ್ಬೊಬ್ಬರಿಗೆ ಚಾಪುಡಿ ಜಾಸ್ತಿ ಬೇಕಾಗತ್ತಾ. ಅದಕ್ಕೆ ಕೇಳಾಕೊಂತೀನಿ. ಮತ್ತು ಸಕ್ರೆ ಹೆಚ್ಚು ಕಮ್ಮಿ ಆಗಬಾರ್ದಲ್ಲ, ಹೇಳ್ರಿ ಎಷ್ಟು ಹಾಕ್ಬೇಕಂತಂದು. ಚಾ ಮಾಡಕ್ಕೆ ಬರಲ್ಲ, ಅದಕ್ಕೆ ಏನಾರ ಸಮಜಾಯಿಸಿ ಕೊಡೋದು. ಆತಾತು, ಒಂದು ಕಪ್ ಐತೆ ನೋಡಲ್ಲಿ, ಚಾ ಕಪ್ ತಗೋ. ಒಂದು ಕಪ್ ಹಾಲು ತಗೋ, ಹಾಲ್ನಾಗ ಮಾಡು, ಚಲೋ ಆಕೈತಿ. ಒಂದು ಕಪ್ ಚಾ ಹಾಲಿಗೆ ಒಂದು ಚಮಚೆ ಚಾಪುಡಿ, ಒಂದು ಚಮಚೆ ಸಕ್ರೆ ಹಾಕಿ ಚೆನ್ನ ತಂಗ ಕುದಿಸ್ಕೊಂಡು ತಗೊಂಬ. ಅರ್ಥ ಆತನ ಹೇಳಿದ್ದು? ಆತ್ರಿ. ಏನಾತ ಏನ ಮತ್ತು ಲಕ್ಷ ಇಲ್ಲವ, ಮತ್ತು ಒತ್ಸಿಗಿತ್ಸಿಬಿಟ್ಟು. ಇಂಥ ಕೊಂಕು ಮಾತಿಗೆ ಏನು ಕಮ್ಮಿ ಇಲ್ಲ ಈ ಮುದುಕಿ. ಲಲಿತಾ, ಮತ್ತೇನು ತಪ್ಪು ತಿಳ್ಕೊಬೇಡವ. ಯಾಕೆ ಚಿಗವ, ಏನಾತು? ಅಲ್ಲವ, ಮತ್ತು ನಾನು ತವ್ರ ಮನೆಗೆ 4 ದಿನ ಆರಾಮಾಗಿದ್ದು ಬರೋಣ ಅಂತ ಬಂದಿದ್ದೆ. ನಮ್ಮ ಚಿಗವ ನನಗೆ ಒಂದು ಸಮನ ಮನೆಯಾಗ ಕೆಲಸ ಹಚ್ಚಿಬಿಟ್ಲಂತ. ತಪ್ಪು ತಿಳ್ಕೊಬೇಡವ. ಅಯ್ಯೋ ಇಲ್ಲಿ ಚಿಗವ, ನಾನು ಯಾಕೆ ಹಂಗೆ ತಿಳ್ಕೊಲಿ? ಇದು ನನ್ನ ತವ್ರ ಮನೆನ ಅಲ್ಲನ. ನನ್ನ ತವ್ರ ಮನೆಯಾಗ ಕೆಲಸ ಮಾಡೋಕೆ ನಾನು ಯಾಕೆ ಬೇಸರ ಮಾಡ್ಕೊಲಿ? ನಾ ಏನೂ ತಪ್ಪು ತಿಳ್ಕೊನಲ್ಲ. ನೀವು ಆರಾಮಿಲ್ಲ ಅಂತೀರಲ್ಲ, ಮೊದಲೋಗಿ ರೆಸ್ಟ್ ಮಾಡೋಗ್ರಿ. ಹೂನವ, ಹಾಳಾದ ಆರೋಗ್ಯ ಯಾವಾಗ ಕೈ ಕೊಡ್ತೈತೆ ಏನೋ ಹೇಳಾಕ ಆಗಂಗಿಲ್ಲ ನೋಡು. ಏನು ತಪ್ಪು ತಿಳ್ಕೊಬೇಡವ. ನಾನು ಆರಾಮಾಗಿದ್ದಿದ್ರೆ ಇದಿಷ್ಟು ಕೆಲಸನ ನಾನೇ ಮಾಡಿಬಿಡ್ತಿದ್ದೆ. ಏನು ಮಾಡೋದು, ಆರೋಗ್ಯ ಒಂದು ತಟಗೆ ಸರಿ ಇಲ್ಲ ನೋಡು, ಅದಕ್ಕೆ ನಿನಗೆ ಹಚ್ಚಿಬಿಟ್ಟೀನಿ. ಏನು ತಪ್ಪು ತಿಳ್ಕೊಬೇಡ ಅವ. ಇಲ್ಲ ಅಂದ್ರೆ ನಂಗೆ ಸುಸ್ತಾದ್ರೂ ಪರವಾಗಿಲ್ಲವ, ತ್ರಾಸಾದ್ರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ, ನೀನು ಸರ್ಕೊಂಬಿಡವ. ಅಯ್ಯೋ ಪರವಾಗಿಲ್ಲ ಬಿಡು ಬೇಚಿಗವ, ನಾ ಮಾಡ್ತೀನಂತ ನೀ ಯಾಕೆ ನಿಂತಿದ್ದಿ? ಮತ್ತು ತಂಪನಾಗ ಮಾಡಿದೆ ಅಂದ್ರೆ ಮತ್ತೆ ಆರಾಮಿಲ್ಲದಂಗೆ ಆಕೈತಿ. ಹೋಗಿ ಚಿಗವ, ನೀ ಒಳಗಡೆ ಹೋಗಿ ಒಂದು ತಟಗ ಮಲ್ಕೋ. ನಾ ಬಡ ಬಡ ಕೆಲಸ ಮುಗಿಸ್ಬಿಡ್ತೀನಂತ. ನಂಗೆ ಇದೆಲ್ಲ ರೂಢಿ ಐತಲ್ಲ, ನಾನೇನು ಬೇಸರ ಮಾಡ್ಕೊನಲ್ಲ. ನೀ ಹೋಗಿ ಚಿಗವ. ಸರಿ ಆತವ. ಎಷ್ಟು ಚಲೋ ಮಗಳವ ನೀನು, ಎಷ್ಟೆಲ್ಲ ಅರ್ಥ ಮಾಡ್ಕೋತಿದ್ದಿ. ಸರಿನವ, ಒಂದು ತಟಗ ಅಡ್ಡಾಗಿ ಬಂದುಬಿಡ್ತೀನಿ. ಇಲ್ಲಿ ನನಗೆ ಮಾಡ್ಕೊಂಡು ತಿನ್ನಕ ನನಗೆ ಸಾಕಾಗೈತಿ. ಮತ್ತು ಈಕೆ ಬೇಕೆ ಬಂದು ಒಕ್ಕರ್ಸ್ಕೊಂಡು ಹಾಕೊಂತಾಳೆ. ಇಲ್ಲಿ ಹೆಂಗೆ ರುಬ್ಬಿಸ್ತೀನಿ ಅಂದ್ರೆ ಇನ್ನೊಂದು ಸಲ ತವ್ರ ಮನೆ ಅಂತ ಬಂದಿರಬಾರ್ದು. ಹಂಗೆ ಮಾಡ್ತೀನಿ ಈಕೆಗೆ. ನಾನೇನು ಈಕೆ ಹಾಳನ? ಈಕೆ ಬಂದ ಕೂಡ್ಲೇನ ಎಲ್ಲ ಕೆಲಸ ಮಾಡಿ ಈಕೆಗೆ ಏನಿಷ್ಟ ಅದನ್ನು ಅಡುಗೆ ಮಾಡಿಕೊಡಾಕ ಬಂದು ಬಿಡ್ತಾಳೆ. ಹಂಗೆ ಏನು ಬರ್ತಾಳೆ ಏನು, ಸಾಕಾಗೋಗೈತಿ ನನಗಂತೂ. ನನ್ನ ಗಂಡಿಗೂ ಬುದ್ಧಿಲ್ಲ, ನಮ್ಮ ಅತ್ತಿಗೂ ಬುದ್ಧಿಲ್ಲ. ಪದೇ 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 ಈಕಿನ ಕರೆಸ್ಕೋತ. ಈಕೆಗೆ ಮಾಡಾಕ ನನಗೇನು ಹರ್ಕತ್ ಬಿದ್ದೈತಿ? ಬೇಕಾದ್ರೆ ಮಾಡ್ಕೊಳ್ಳಿ, ಸಾಕಾದ್ರೆ ಬಿಡಲಿ, ನನಗೇನಾಗ ಬಿದ್ದೈತಿ? ಮನೆಗೆ ಆಳ ಬಂದಾಳಂತ ಅನ್ಕೊಂಡು ಇರಬರ ಕೆಲಸ ಎಲ್ಲ ಹಚ್ಚಿ ನಾನು ಆರಾಮಾಗಿರ್ತೀನಿ. ನಾನು ಯಾಕೆ ಮಾಡಾಕ್ಲಿ ಈಕೆಗೆ? ಸೊಕ್ಕು ಹೆಚ್ಚಾಗೈತಂತ ಅನಿಸ್ತೈತಿ. ಮಾಡಲಿ ಎಲ್ಲ ಕೆಲಸನೂ. ಸೊಕ್ಕು ಕೊಬ್ಬು ಎಲ್ಲ ಮೈಯಂದು ಕರಗ್ತೈತಿ, ಹಿಡಿತೈತಿ. ಲಘು ಲಘುನ ಬಾಂಡೆ ಗಿಂಡಿ ಎಲ್ಲ ತಿಕ್ಕಿಟ್ಟು ಬಟ್ಟೆ ಒಗೆದು ಹಾಕ್ಬಿಡ್ತೀನಿ. ಅಯ್ಯೋ ಅಡುಗೆ ಬೇರೆ ಏನೂ ಮಾಡೇ ಇಲ್ಲ. ಪಾಪ ಪವ್ಯ ಗಿರಿಜವ ಎಲ್ಲ ಹೊಟ್ಟೆಸ್ಕೊಂಡ ಬಂದಿರ್ತಾರೆ.
ಲಘು ಲಘುನ ಅಡುಗೆ ಒಂದು ಮಾಡಿ ಮುಗಿಸ್ಬಿಡ್ತೀನಿ. ಪಾಪ ಬಂದ ಕೂಡಲೇ ಊಟ ಗೀಟ ಮಾಡಿ ಮಕ್ಕೋಲಿ. ಲಲಿತಾ